ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನುವಾಗಿದೆ ರಾಜ್ಯ ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು. ಸದ್ಯಕ್ಕಿಲ್ಲ GBA ಚುನಾವಣೆ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ನೋಡಿ, GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ಆಗತ್ತೆ. ಸೊ ಈ ವೇಳೆ ಸರ್ಕಾರ ಅರ್ಜಿಯನ್ನು ಸಲ್ಲಿಕೆ ಮಾಡಿರುತ್ತೆ. ಆ ಅರ್ಜಿಯ ವಿಚಾರಣೆ ನಡೆಸಿದಂತಹ ಪೀಠ ಮತ್ತೊಮ್ಮೆ ಸಮಯಾವಕಾಶವನ್ನು ಕೊಟ್ಟು ಮಹತ್ವದ ತೀರ್ಪು, ಸಮಯಾವಕಾಶ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಆ ಅರ್ಜಿಯ ವಿಚಾರಣೆ ಇವತ್ತು ಬರುತ್ತೆ. ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟು ಏನು ತೀರ್ಪನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ತಿಂಗಳುಗಳ ಕಾಲ ಸಮಯಾವಕಾಶವನ್ನು ಕೊಟ್ಟು ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಚುನಾವಣೆಗೆ ಇಡೀ ರಾಜ್ಯ ಕಾಯ್ತಾ ಇದೆ. ನೋಡ್ರಿ, ಒಂದು ಏರಿಯಾದಲ್ಲಿ ಕಾರ್ಪೊರೇಟರ್ ಇಲ್ಲ ರೀ, ಮೇಯರ್ ಇಲ್ಲ, ಉಪಮೇಯರ್ ಇಲ್ಲ, ಬೆಂಗಳೂರು ರಸ್ತೆಗಳು, ಆ ಏರಿಯಾದಲ್ಲಿ MLAನೇ ಬರಬೇಕು ಸಮಸ್ಯೆ ಕೇಳಕ್ಕೆ. ಆ ಒಂದು ಏರಿಯಾದಲ್ಲಿ ಆಗಿರೋ ಪ್ರಾಬ್ಲಮ್ನ ಈ MLA ಸುತ್ಕೊಂಡು ಬರೋ ಅಷ್ಟರಲ್ಲಿ ಆ ಪ್ರಾಬ್ಲಮ್ಮು ಸತ್ತು ಏನೇನೋ ಆಗೋಗ್ಬಿಟ್ಟಿರುತ್ತೆ. ಎಷ್ಟು ವರ್ಷ ಆಯಿತು ಬೆಂಗಳೂರಲ್ಲಿ ಕಾರ್ಪೊರೇಟರ್ ಇಲ್ಲದೆ. ಈಗ ಇಡೀ ರಾಜ್ಯ ಕಾಯ್ತಾ ಇದೆ GBA ಚುನಾವಣೆ ಆಗಬೇಕು ಅಂತ. ಇವತ್ತು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಮಹತ್ವದ ತೀರ್ಪು ಕೂಡ ಹೊರಗಡೆ ಬಂದಿದೆ. ಚುನಾವಣೆಗೆ ಕಾಲಾವಕಾಶ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಡೆಸಿದ್ದು, ಮತ್ತೊಮ್ಮೆ ಸಮಯಾವಕಾಶವನ್ನು ನೀಡಿ ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿದೆ. ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ ಅವರ ನೇತೃತ್ವದ ತ್ರಿಸದಸ್ಯ ಪೀಠ ಅರ್ಜಿಯನ್ನು ವಿಚಾರಣೆ ನಡೆಸಿ ಮತ್ತೊಮ್ಮೆ ಸಮಯಾವಕಾಶ ಕೊಟ್ಟಿದೆ. ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 31 ತನಕ ಮಾತ್ರ ಸಮಯ, ಮತ್ತೆ ಸಮಯ ಕೇಳಂಗಿಲ್ಲ. ಡಿಸೆಂಬರ್ 31 ತನಕ ಸಮಯ ಕೊಡಿ ಅಂತ ಸರ್ಕಾರ ಮನವಿ ಮಾಡಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಓಕೆ ಅಸ್ತು ಅಂತ ಹೇಳಿದೆ. ನೋಡಿ, ಸರ್ಕಾರದ ವಾದ ಏನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್ ಅವರು ಇವತ್ತು ಹಾಜರಿರ್ತಾರೆ. ಸರ್ಕಾರದ ವಕೀಲರು, ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. 1.03 ಕೋಟಿ ಮತದಾರರ 40 ಲಕ್ಷ ಮನೆಗಳ ಪರಿಶೀಲನೆ ಆಗ್ತಾ ಇದೆ. ಚುನಾವಣೆಗೆ ಭದ್ರತಾ ಸಿಬ್ಬಂದಿ ಹೊರತುಪಡಿಸಿ 60,000 ಸಿಬ್ಬಂದಿ ಅಗತ್ಯ ಇದೆ. SIR ಪ್ರಕ್ರಿಯೆಯಿಂದ ಸಿಬ್ಬಂದಿ ಕೊರತೆ ಉಂಟಾಗಿದೆ ಅಂತ ಹೇಳಿ ವಾದವನ್ನು ಮಂಡನೆ ಮಾಡ್ತಾರೆ. ಈ ಕಾರಣದಿಂದಾಗಿ ಚುನಾವಣಾ ಗಡುವಿಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಪರವಾಗಿ ವಕೀಲರು ಮಾಡುವಂತಹ ವಾದ. ಅದೆಲ್ಲ ಆದ ಮೇಲೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಆಗಸ್ಟ್ 31 ಒಳಗೆ ಚುನಾವಣೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಆದೇಶ ಕೂಡ ಕೊಟ್ಟಿತ್ತು. ಆದರೆ ಸರ್ಕಾರ ಮತ್ತೊಮ್ಮೆ ಕಾಲಾವಕಾಶವನ್ನು ಕೋರಿ ಕಳೆದ ಕೆಲ ದಿನಗಳ ಹಿಂದೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿತ್ತು. ಸೊ ವಿಚಾರಣೆಯ ನಂತರ ಸುಪ್ರೀಂ ಕೋರ್ಟ್ ಇವತ್ತೇನು ಮಾಡುತ್ತೆ, ಏನು ತೀರ್ಪು ಕೊಡುತ್ತೆ ಅಂತ ಹೇಳಿದ್ರೆ, ಡಿಸೆಂಬರ್ 31 ಸರ್ಕಾರ ಏನು ಕಾಲಾವಕಾಶವನ್ನು ಕೇಳಿತ್ತೋ ಅಷ್ಟರವರೆಗೆ ಸಮಯವನ್ನು ಕೊಟ್ಟಿದೆ. ಸರ್ಕಾರದ ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಡಿಸೆಂಬರ್ 31 ತನಕ ಸಮಯ ನೀಡುವಂತೆ ಮನವಿ ಮಾಡಿದ್ದರಿಂದ ಮತ್ತೆ ಡಿಸೆಂಬರ್ 31 ತನಕ ಸಮಯಾವಕಾಶವನ್ನು ಕೊಟ್ಟಿದೆ. ಇದೇ ಕೊನೆ ಅವಕಾಶ ಅಂತನೂ ಕೂಡ ಹೇಳಿದೆ. ಮತ್ತೆ ಯಾವುದೇ ಕಾಲಾವಕಾಶವನ್ನು ಕೊಡಲ್ಲ ಅಂತನೂ ಕೂಡ ಸ್ಪಷ್ಟಪಡಿಸಿದೆ. ಇನ್ನು ಚುನಾವಣೆ ಹಿನ್ನೆಲೆ ನಾವು ನೋಡೋದಕ್ಕೆ ಹೋದರೆ, GBA ಚುನಾವಣೆಗೆ ಸಿದ್ಧತೆ ಮಾಡಲಾಗ್ತಾ ಇದೆ. ಆದರೆ ಈ ಕಡೆ SIR ಪ್ರಕ್ರಿಯೆ, ಸಿಬ್ಬಂದಿ ಕೊರತೆ, ಮನೆ ಪರಿಶೀಲನೆ, ಚುನಾವಣೆಗೆ ಸಿಬ್ಬಂದಿ ನಿಯೋಜಿಸೋದು ಕಷ್ಟವಾಗಿದೆ ಅಂತ ಸರ್ಕಾರ ವಾದ ಮಾಡಿರೋದು. ಸದ್ಯ 31 ಲಾಸ್ಟು, ಡಿಸೆಂಬರ್ 31, ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸಮಯಾವಕಾಶ ಕೊಡಂಗಿಲ್ಲ ಅಂತಲೂ ಕೂಡ ಹೇಳಿರೋದು, ಕೇಳಂಗಿಲ್ಲ ಅಂತ ಹೇಳಿರೋದು. ಸೊ ನೋಡೋಣ, ಡಿಸೆಂಬರ್ 31 ನಂತರನಾದರೂ ನಡೆಯುತ್ತಾ, ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಏನಾದರೂ ಸ್ಥಗಿತ ಆಗುತ್ತಾ, ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.